ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟಿ ಪರೀಕ್ಷೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನಿಮಗೆ ಟಿ ಪರೀಕ್ಷೆಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ನಾನು ಯಾವುದೇ ಒಂದು ಟಿ ಬಗ್ಗೆ ವಿಡಿಯೋ ಮಾಡಿದ್ರು ಕೂಡ ಎಲ್ಲ ಕ್ಯಾಂಡಿಡೇಟ್ಸು, ಎಲ್ಲ ಸ್ಟೂಡೆಂಟ್ಸು ಕೇಳ್ತಕ್ಕಂತಹ ಒಂದು ಪ್ರಶ್ನೆ, ಯಾವಾಗ ಟಿ ಮಾಡ್ತಾರೆ, ಟಿ ಡೇಟ್ ಫಿಕ್ಸ್ ಆಯಿತಾ, ಯಾವಾಗ ಅಂತ. ಸೊ ತುಂಬ ಜನ ಅಭ್ಯರ್ಥಿಗಳು ಕಾಯ್ತಾ ಇರುವಂತಹ ಒಂದು ಎಕ್ಸಾಮು. ಸೊ ಇಲಾಖೆಯಿಂದ ಬಂದಂತಹ ಮಾಹಿತಿ ಪ್ರಕಾರ 1.5 ತಿಂಗಳಿಂದ 2 ತಿಂಗಳ ಒಳಗಾಗಿ ಟಿ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿರೋದ್ರಿಂದ, ಸೊ 2 ತಿಂಗಳ ಒಳಗೆ ಟಿ ಎಕ್ಸಾಮ್ನ ಮಾಡ್ತಾರೆ. ಅದಕ್ಕೆ ಏನೆಲ್ಲ ತಯಾರಿನ ಮಾಡ್ಕೋಬೇಕು ಅನ್ನೋದನ್ನು ನಾವು ಈಗಲಿಂದನೇ ನಾವು ನೀಟಾಗಿ ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟ್ರನ್ ಎಲ್ಲವನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗತ್ತೆ. ಬಿಕಾಸ್ ನೀವು ಒಂದಷ್ಟು ದಿನಗಳ ಹಿಂದೆ ಕೋರ್ಟಿಂದ ಬಂದಂತಹ ತೀರ್ಪನ್ನು ಕೂಡ ನೀವು ಕೇಳಿದ್ದೀರಿ, ನೋಡಿದ್ದೀರಿ, ಓದಿದ್ದೀರಿ ಕೂಡ. ಸರ್ವಿಸಲ್ಲಿ ಇರ್ತಕ್ಕಂತಹ ಟೀಚರ್ಸು ಕೂಡ ಟಿನ ಕಂಪಲ್ಸರಿ ಮಾಡ್ಕೊಂಡಿರಲೇಬೇಕು ಅಂತ. ಈಗ ತುಂಬ ಜನ ಮಾಡ್ಕೊಂಡಿಲ್ಲ. ಸೊ ಅವರಿಗೆ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಯಾರು ಟಿ ಮಾಡ್ಕೊಂಡಿಲ್ಲ 2 ವರ್ಷದೊಳಗಡೆ ಟಿ ಮಾಡ್ಕೊಬೇಕಂತ. ಸೊ ತುಂಬ ಜನ ಫಸ್ಟ್ ಅಟೆಂಪ್ಟು, ಸೆಕೆಂಡು, ಥರ್ಡು, ಫೋರ್ತ್ ಅಟೆಂಪ್ಟ್ ತನಕನೂ ಎಕ್ಸಾಮ್ ಅಟೆಂಡ್ ಮಾಡಿ ಪಾಸ್ ಆಗದೆ ಇರೋರು ತುಂಬ ಜನ ಇದ್ದಾರೆ. ಸೊ ನೆಕ್ಸ್ಟು ನೀವು ಟೀಚರ್ಸ್ ಆದಾಗ, ಗೌರ್ಮೆಂಟ್ ಟೀಚರ್ಸ್ ಆದಾಗ ನಿಮಗೆ ಆ ಪ್ರಾಬ್ಲಮ್ ಆಗಬಾರ್ದು. ಸೊ ಹಾಗಾಗಿ ಈಗಲಿಂದನೇ ಟಿ ಪರೀಕ್ಷೆ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಓದ್ಕೊಳ್ಳಿ. ಬಿಕಾಸ್ ಟಿ ಅಂತ ಅಂದ್ಬಿಟ್ಟು ನಾವು ಅದನ್ನ ಇಗ್ನೋರ್ ಮಾಡೋ ಹಾಗಿಲ್ಲ. ಬಿಕಾಸ್ ಎಲ್ಲ ಎಕ್ಸಾಮ್ಗಳ ಥರನೂ ಟಿ ಪರೀಕ್ಷೆನೂ ಕೂಡ ಇವಾಗ ಡೇ ಬೈ ಡೇ ಏನಾಗ್ತಿದೆ, ಕ್ಲಿಷ್ಟಕರವಾದಂತಹ ಒಂದು ಪ್ರಶ್ನೆ ಪತ್ರಿಕೆನ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ನೀವು ಲಾಸ್ಟ್ ಇಯರ್ ಪ್ರಶ್ನೆ ಪತ್ರಿಕೆ ಮತ್ತು 2-3 ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆನ ಕಂಪೇರ್ ಮಾಡಿ ನೋಡಿದಾಗ ನಿಮಗೆ ಆ ಒಂದು ವೆಯ್ಟೇಜ್ ಗೊತ್ತಾಗುತ್ತೆ. 3-4 ವರ್ಷದ ಹಿಂದೆ ಕ್ವೆಶನ್ ಪೇಪರ್ಸ್ನ ಹೇಗೆ ಪ್ರಿಪೇರ್ ಮಾಡ್ತಿದ್ರು, ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ಹೇಗಿತ್ತು ಅಂತ ಕಂಪ್ಲೀಟ್ ಆಗಿ ಸ್ಟೇಟ್ಮೆಂಟ್ಸ್ ಲೆವೆಲ್ ಕ್ವೆಶನ್ಸ್ ಕೊಟ್ಟಿದ್ರು. ಸೊ ಸೆಟ್ಗೆ ನಾವು ಹೇಗೆ ಪ್ರಿಪೇರ್ ಆಗ್ತೀವೋ, ಸೊ ಟಿಗೂ ನಾವು ಅದೇ ಥರ ಪ್ರಿಪೇರ್ ಆಗಬೇಕಾಗಿರುವಂತಹ ಪರಿಸ್ಥಿತಿ. ಸೊ ಈ ಸಲ CBT ಇರೋದ್ರಿಂದ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ನಾವು ಮತ್ತಷ್ಟು ಕಾನ್ಸಂಟ್ರೇಷನ್ ಇಟ್ಟು ಓದಬೇಕಾಗುತ್ತೆ. ಬಹಳಷ್ಟು ಜನಕ್ಕೆ CBT ಅಂತಂದ್ರೆ ಭಯ. ನನಗೆ ಕಂಪ್ಯೂಟರ್ ಮುಂದೆ, ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡ್ರೆ ಭಯ ಆಗುತ್ತೆ, ನಂಗೆ ಆಪ್ರೇಟ್ ಮಾಡೋಕ್ಕೆ ಬರಲ್ಲ. ಸೊ ಹೇಗೆ ನಾನು CBT ಎಕ್ಸಾಮ್ನ ಫೇಸ್ ಮಾಡಲಿ ಅಂತ ಬಹಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಗೊಂದಲ, ಆತಂಕ ಇದೆ. ಸೊ ಇವಾಗ CBT ಎಕ್ಸಾಮ್ ಮಾಡ್ತಾ ಇರೋದ್ರಿಂದ ಇಲಾಖೆನೇ ಅದಕ್ಕೆ ಯಾವ ರೀತಿಯಾಗಿ ನಾವು ತಯಾರಿನ ಮಾಡ್ಕೋಬೇಕು, ಹೇಗೆ ನಾವು ಕಂಪ್ಯೂಟರ್ನ ಆಪರೇಟ್ ಮಾಡಬೇಕು, ಎಲ್ಲವನ್ನ ಕೂಡ ನೋಟಿಫಿಕೇಶನ್ ಬಿಟ್ಟ ನೆಕ್ಸ್ಟ್ ಡೇನೇ ಬಿಡುತ್ತೆ. ಸೊ ಎಲ್ಲ ಇನ್ಸ್ಟ್ರಕ್ಷನ್ಸು ನಮಗೆ ಇಲಾಖೆನೇ ಕೊಡುತ್ತೆ. ಸೊ ಹಾಗಾಗಿ ಭಯ ಬೀಳೋ ಅಗತ್ಯ ಇಲ್ಲ. ಸೊ ನೀವು ಹೇಗೆ ಆಫ್ಲೈನ್ ಎಕ್ಸಾಮ್ ಬರೀತಿರೋ ಅದೇ ಥರ ಆನ್ಲೈನ್ ಎಕ್ಸಾಮ್. ಸೊ ಕಂಪ್ಯೂಟರ್ ಮುಂದೆ ಹೋಗಿ ಕುತ್ಕೊಂಡಿದ ತಕ್ಷಣ ಅಲ್ಲಿ ನಿಮಗೆ ನಿಮ್ಮ ಕ್ವೆಶನ್ ಪೇಪರ್ ಆಗಿರ್ಬೋದು, ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ ಎಲ್ಲ ಇರುತ್ತೆ, ಜೊತೆಗೆ ಒಂದು ಮೌಸ್ ಇರುತ್ತೆ. ಸೊ ಆ ಮೌಸ್ ನಿಮಗೆ ಸ್ಕ್ರಾಲ್ ಮಾಡೋಕ್ಕೆ, ನೆಕ್ಸ್ಟ್ ಕ್ವೆಶನ್ಸು ಹಿಂದೆ ಮುಂದೆ ಸೊ ಸ್ಕ್ರಾಲ್ ಮಾಡೋಕ್ಕೆ ನೀವು ಹೆಲ್ಪ್ ತೊಗೋಬೋದು. ಮತ್ತು ಆಫ್ಲೈನ್ ಎಕ್ಸಾಮ್ಗಿಂತ ಆನ್ಲೈನ್ ಎಕ್ಸಾಮ್ ಬೆಸ್ಟ್. ಬಿಕಾಸ್ ಆಫ್ಲೈನ್ ಎಕ್ಸಾಮಲ್ಲಿ ನಾವು ಒಂದ್ಸಲ ಆನ್ಸರ್ನ ಟಿಕ್ ಮಾಡ್ತು ಅಂತಂದರೆ ಮತ್ತೆ ಅದನ್ನು ಎರೇಸ್ ಮಾಡೋಕ್ಕಾಗಲಿ ಅಥವಾ ಕಾಟ್ ಮಾಡೋಕ್ಕಾಗಲಿ ಅವಕಾಶ ಇಲ್ಲ. ಸೊ ಕಾಟ್ ಮಾಡಿದ್ರು ಕೂಡ ಅದು ಆನ್ಸರ್ ರಾಂಗ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬಟ್ ನಮಗೆ ಆನ್ಲೈನ್ ಎಕ್ಸಾಮ್ ಆದರೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನಾವು ಒಂದ್ಸಲ ಆನ್ಸರ್ನ ಟಿಕ್ ಮಾಡಿದ್ದೀವಿ ಅಂತಂದಾಗ ಮತ್ತೆ 2ನೇ ಸಲ ನಾವು ಈ ಆನ್ಸರ್ ಅಲ್ಲ, ಇದು ರಾಂಗ್, ಮೇ ಬಿ ಬೇರೆ ಆನ್ಸರ್ ಇರ್ಬೋದು ಅಂತ ನಾವು 2ನೇ ಸಲ ಟಿಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಸಬ್ಮಿಷನ್ ಕೊಡೋದಕ್ಕಿಂತ ಮುಂಚೆ ನಮಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ CBT ಎಕ್ಸಾಮು ತುಂಬಾ ಈಸಿ ಇರುತ್ತೆ, ಯಾರು ಕೂಡ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಸೊ ನಿಮಗೆ ಎಕ್ಸಾಮ್ಗೆ ಇನ್ನು ಸ್ವಲ್ಪ ದಿನ ಇದೆ ಅನ್ನಂಗೆ ಇಲಾಖೆಯವರೇ ನಿಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ, ನೀವು ಹೇಗೆ ಎಕ್ಸಾಮ್ನ ಫೇಸ್ ಮಾಡಬೇಕು ಏನು ಅಂತ. ಸೊ ಆಫ್ಲೈನ್ ಎಕ್ಸಾಮ್ಗಿಂತ ನಿಮಗೆ ಆನ್ಲೈನ್ ಎಕ್ಸಾಮ್ ಬೆಸ್ಟ್ ಇರುತ್ತೆ. ನೀವೇ ಹೇಳ್ತೀರಾ, ಆನ್ಲೈನ್ ಎಕ್ಸಾಮ್ ಫೇಸ್ ಮಾಡಿ ಬಂದಮೇಲೆ ನೀವೇ ಹೇಳ್ತೀರಾ ಎಸ್ ಆಫ್ಲೈನ್ಗಿಂತ ಆನ್ಲೈನ್ ಬೆಸ್ಟ್ ಅಂತ. ಸೊ ತುಂಬ ಜನಕ್ಕೆ ಇವಾಗ ಯಾವ ಬುಕ್ಸ್ಗಳನ್ನ ಓದ್ಕೋಬೇಕು, ಹೇಗೆ ಓದ್ಕೋಬೇಕು ಅಂತ ಕನ್ಫ್ಯೂಷನಲ್ಲಿ ಇರ್ತೀರಾ. ಸೊ ನಾನು ಇದಕ್ಕೆ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ನಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಬಂದಾಗ ಕನ್ನಡ, ಇಂಗ್ಲೀಷು ಮತ್ತು ಸೈಕಾಲಜಿ ಕಾಮನ್ ಇರುತ್ತೆ. ಸೊ ಅದರಲ್ಲಿ ಸೈಕಾಲಜಿ ಅಂತ ಬಂದಾಗ ವಾಮದೇವಪ್ಪನವರ ಬುಕ್ಕು ತುಂಬ ಚೆನ್ನಾಗಿದೆ, ಎಲ್ಲ ಟಾಪಿಕ್ಸ್ನು ಕವರ್ ಮಾಡಿದ್ದಾರೆ. ಸೊ ಅದು ತುಂಬ ಕಷ್ಟ, ನನಗೆ ಓದೋಕ್ಕಾಗಲ್ಲ, ಅರ್ಥ ಆಗಲ್ಲ ಅಂತ ಅನ್ನೋರು ಅದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಅಂದರೆ ಪಾಯಿಂಟ್ ಅಂದರೆ ಹೇಗೆ, ಬುಕ್ಸಲ್ಲಿ ಇರೋ ಥರನೇ ನೀವು ಬರ್ಕೋಬೇಕು ಅಂತ ಏನಿಲ್ಲ. ನೀವು ಓದಿ ನಿಮ್ಗೆ ಅದು ಏನು ಅರ್ಥ ಆಯಿತು ಅದನ್ನು ನೀವು ಪಾಯಿಂಟ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಇನ್ನು ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ಆ್ಯಸ್ ಯೂಶುವಲ್ ಫಸ್ಟ್ 10th ಸ್ಟ್ಯಾಂಡರ್ಡ್ ತನಕ ನೀವು ಗ್ರಾಮರ್ ಪಾರ್ಟ್ನ ಓದ್ಕೋಬೇಕಾಗತ್ತೆ. ಇನ್ನು ಸೋಷಿಯಲ್ ಸ್ಟಡೀಸ್ ಅಂತ ಬಂದಾಗ 60 ಮಾರ್ಕ್ಸಿಗೆ ಇರುತ್ತೆ ಪೇಪರ್ 2ಗೆ ಸೋಷಿಯಲ್ ಸ್ಟಡೀಸು. ಸೊ ಇನ್ನು 7th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ಎಲ್ಲ KTBS ಬುಕ್ಸ್ನ ನೀವು ಓದ್ಕೋಬೇಕಾಗುತ್ತೆ, NCERT ಬುಕ್ಸ್ನ ಓದ್ಕೋಬೇಕಾಗುತ್ತೆ, ಮ್ಯಾಥ್ಸು ಸೈನ್ಸ್ಗೂ ಕೂಡ. ಮತ್ತು EVS
EVS ಅಂತ ಬಂದಾಗ ಅಲ್ಲಿ 10th ಸ್ಟ್ಯಾಂಡರ್ಡ್ ತನಕ ಎಲ್ಲ ಸೈನ್ಸ್ ಬುಕ್ಸ್ನ ಓದ್ಕೊಳ್ಳಿ ಅಂತ ಮಾಹಿತಿ ಇರೋದ್ರಿಂದ ನೀವು EVSಗೆ ನೀವು ಸೈನ್ಸ್ ಬುಕ್ನ ಓದ್ಕೋಬೇಕಾಗುತ್ತೆ. 10th ಸ್ಟ್ಯಾಂಡರ್ಡ್ ತನಕ ಇರುವಂತಹ ಸೈನ್ಸ್ ಸಿಲೆಬಸ್ನ ನೀವು ಓದ್ಕೋಬೇಕಾಗುತ್ತೆ. ಸೊ ತುಂಬ ಜನಕ್ಕೆ ನನ್ನ ಹತ್ರ ಸಿಲೆಬಸ್ ಇದೆ, ಕ್ವೆಶನ್ ಪೇಪರ್ ಇದೆ, ಎಲ್ಲನೂ ಇದೆ, ಬಟ್ ನನಗೆ TT ಎಕ್ಸಾಮ್ಗೆ ಹೇಗೆ ಓದ್ಕೊಳ್ಳೋದು, ನನಗೆ ಐಡಿಯಾ ಇಲ್ಲ, ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ, ಟೈಮ್ ಸಾಕಾಗ್ತಿಲ್ಲ ಅಂತ ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ. ಸೊ ಫಸ್ಟು ಯಾವುದೇ ಎಕ್ಸಾಮ್ ಆಗಲಿ, TET ಆಗಲಿ, KSET ಆಗಲಿ, PDO, ವಿಲೇಜ್ ಅಕೌಂಟೆಂಟ್, ಯಾವುದೇ ಒಂದು ಎಕ್ಸಾಮ್ನ ಬರಿಬೇಕಾದ್ರೂ ಕೂಡ ನಮಗೆ ಫಸ್ಟು ಸಿಲೆಬಸ್ನ ತಿಳ್ಕೊಬೇಕಾಗುತ್ತೆ, ಪಠ್ಯಕ್ರಮ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ನಮಗೆ ಗೊತ್ತು ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಬಂದಾಗ ಪೇಪರ್ 1ನಲ್ಲಿ 5 ಸಬ್ಜೆಕ್ಟ್ ಇರುತ್ತೆ, ಪೇಪರ್ 2ನಲ್ಲಿ 4 ಸಬ್ಜೆಕ್ಟ್ ಇರುತ್ತೆ. ಸೊ 3 ಸಬ್ಜೆಕ್ಟು ಕಾಮನ್ ಆಗಿರುತ್ತೆ. ಇನ್ನು ಉಳಿದಂಥ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ನಿಮ್ಮ ಒಂದು ಸಬ್ಜೆಕ್ಟ್ ಯಾವುದಿದೆ ಸ್ಪೆಸಿಫಿಕ್ ಸಬ್ಜೆಕ್ಟು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಎಸ್, ಸಿಲೆಬಸ್ ಸಿಕ್ಕಾಯಿತು ನಮಗೆ. ನೆಕ್ಸ್ಟ್ ನಾವು ಟೆಕ್ಸ್ಟ್ ಬುಕ್ಸ್ಗೆ ಜಾಸ್ತಿ ಏನು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಬೇರೆ ಬೇರೆ ಆಥರ್ಗಳು ಬರೆದಿರೋ ಬುಕ್ಸ್ನ ಪರ್ಚೇಸ್ ಮಾಡೋದಕ್ಕಿಂತ ಟೆಕ್ಸ್ಟ್ ಬುಕ್ಸ್ಗಳಿಗೆ ನಾವು ಇಂಪಾರ್ಟೆನ್ಸ್ನ ಕೊಟ್ಟು ಟೆಕ್ಸ್ಟ್ ಬುಕ್ಸ್ನ ಓದ್ಕೊಳ್ಬೇಕಾಗುತ್ತೆ. ಆಮೇಲೆ ನಾವು ಟೈಮ್ ಟೇಬಲ್ನ ಮಾಡ್ಕೋಬೇಕಾಗುತ್ತೆ, ಯಾವ ಸಬ್ಜೆಕ್ಟ್ನಾಗ ಎಷ್ಟು ಅವರ್ ಓದಬೇಕಾಗುತ್ತೆ. ಇವತ್ತು ನಾನು ಕನ್ನಡ ಮತ್ತು ಸೋಷಿಯಲ್ ಸ್ಟಡೀಸ್ ಓದಿದೆ, ಸೊ ನಾಳೆ EVS ಮತ್ತು ಮ್ಯಾಥ್ಸು ಓದ್ತೀನಿ. ಸೊ ಹೀಗೆ ಟೈಮ್ ಟೇಬಲ್ನ ಮಾಡ್ಕೋಬೇಕಾಗುತ್ತೆ. 6 ಗಂಟೆಯಿಂದ ನೀವು ಮಲ್ಗೋ ಟೈಮ್ ತನಕ ನೀವು ಎಷ್ಟು ಸಿಲೆಬಸ್ನ, ಎಷ್ಟು ಚಾಪ್ಟರ್ಸ್ನ ಕವರ್ ಮಾಡ್ತೀರಾ, ನಿಮ್ಮ ಎಬಿಲಿಟಿಗೆ ತಕ್ಕ ಹಾಗೆ ನೀವು ಟೈಮ್ ಟೇಬಲ್ನ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಮಾಡೆಲ್ ಕ್ವೆಶನ್ ಪೇಪರ್, ಸೊ ಎಷ್ಟು ಸಾಧ್ಯ ಆದರೆ 10 ವರ್ಷಗಳ ಮಾದರಿ ಪ್ರಶ್ನೆ ಪತ್ರಿಕೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೀವೇನು ಮಾಡಬೇಕಾಗುತ್ತೆ, ಕಲೆಕ್ಟ್ ಮಾಡಬೇಕಾಗುತ್ತೆ. ಮಾಕ್ ಟೆಸ್ಟ್ಗಳನ್ನ ನಿಮಗೆ ನೀವೇ ಕೊಟ್ಕೋಬೇಕಾಗುತ್ತೆ. ಸೊ ನೀವು ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವೀಡಿಯೋಸ್ ಆಗಿರ್ಬೋದು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಓದ್ತಿರೋ, ಸೊ ಕ್ವೆಶನ್ ಪೇಪರ್ಸ್ಗೂ ಕೂಡ ನೀವು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಓದಬೇಕಾಗುತ್ತೆ. ನಿಮಗೆ ಐಡಿಯಾ ಬರಬೇಕಲ್ವಾ, ಯಾವ ಲೆಸನಿಂದ ಯಾವ ಥರ ಕ್ವೆಶನ್ಸ್ನ ಹೆಂಗೆ ಫ್ರೇಮ್ ಮಾಡಿದ್ದಾರೆ ಅನ್ನೋ ಒಂದು ಐಡಿಯಾ ನಿಮಗೆ ಬರುತ್ತೆ. ಹಾಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಓದೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಇದೆ ನಾನು ಓದ್ಕೊಂತ ಹೋಗ್ತೀನಿ ಅಂತಂದರೆ ಆಗಲ್ಲ. ಸೊ ಓದೋದ್ರ ಜೊತೆಗೆ ನೀವು ಏನು ಓದಿದ್ದೀರಿ, ನಿಮಗೆ ಆ ಚಾಪ್ಟರಲ್ಲಿ ಆ ಪೇಜಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು, ಇದು ನಿಮ್ಗೆ ಎಕ್ಸಾಮಿಗೆ ಬರ್ಬೋದು ಅಂತ ಅನ್ನಿಸ್ತು, ಸೊ ಅದನ್ನು ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಒಂದು ನೋಟ್ಸಲ್ಲಿ ಪಾಯಿಂಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅಂತ ಅಂದರೂ ಕೂಡ ಆ ಪಾಯಿಂಟನ್ನು ನೋಡಿದಾಗ ಆ ವಿಷಯ ನಿಮಗೆ ನೆನಪಿಗೆ ಬರುತ್ತೆ. ಸೊ ಆ ಟಾಪಿಕ್ ನಿಮಗೆ ನೆನಪಿಗೆ ಬರುತ್ತೆ. ಸೊ ಹಾಗಾಗಿ ನಾವು ಓದೋದ್ರ ಜೊತೆಯಲ್ಲಿ ನಾವು ಪಾಯಿಂಟ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ನೀವು ಡೈಲಿ ಕಂಟಿನ್ಯೂ ಮಾಡಿ. ಆ್ಯಂಡ್ ನೆಕ್ಸ್ಟು ದಿನನಿತ್ಯದ ಅಭ್ಯಾಸ ಇರಬೇಕು. ಸೊ ಇವತ್ತು ನೀವು ಓದ್ತೀರಿ, ಇವತ್ತು ನಾನು 5 to 6 ಅವರ್ಸ್ ಓದ್ಬಿಟ್ಟಿದ್ದೀನಿ, ನಾಳೆ ಒಂದಿನ ರೆಸ್ಟ್ ತೊಗೊತೀನಿ, ನಾಡಿದ್ದು ಓದ್ತೀನಿ. ಇಲ್ಲ ಅಂತಂದರೆ ಇವತ್ತು ನಾನು 8 ಅವರ್ಸ್ ಓದಿದ್ದೀನಿ, 2 ದಿನ ರೆಸ್ಟ್ ತೊಗೊತೀನಿ, ನಾಡಿದ್ದು ಓದ್ತೀನಿ ಅಂದರೆ 8 ಅವರ್ಸು 7 ಅವರ್ಸ್ ಏನು ಓದಿರ್ತೀರಿ ಅದು ಆ 2 ದಿನದಲ್ಲೇ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಡೈಲಿ ಅಷ್ಟು ಕಷ್ಟಪಟ್ಟು ಓದೋದಕ್ಕಿಂತ ದಿನ 2 ಅವರ್ 3 ಅವರ್ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ನೀಟಾಗಿ ಓದ್ಕೊತಾ ಬಂದರೆ ನಿಮಗೆ ಯಾವುದೇ ರೀತಿ ಮರ್ತೋಗುವಂಥ ಚಾನ್ಸಸ್ ನಿಮಗೆ ಇರೋದಿಲ್ಲ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಎಕ್ಸಾಮ್ಗೆ ಇನ್ನೇನೋ 5 days 6 days ಇದೆ ಅನ್ನಂಗೆ ನೀವು ಮತ್ತೆ ಹೊಸ ಟಾಪಿಕ್ನ ಇಟ್ಕೊಂಡು ಕುತ್ಕೋಬೇಡಿ. ನಾನು ಈ ಟಾಪಿಕ್ನ ಓದಿಲ್ಲ, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರ್ಬೋದೇನೋ ಅಂತ ಅಂದ್ಬಿಟ್ಟು ನೀವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ನೀವು ಓದಿರೋದನ್ನೆಲ್ಲ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಓದಿದ್ದೀರಿ ನೀವು ಅಷ್ಟನ್ನ ತರುವಾಗಿ ನೀವು ರೆಡಿಯಾಗಿರಬೇಕಾಗುತ್ತೆ. ಸೊ ಹೊಸ ಟಾಪಿಕ್ಸ್ ಬಂತು, ನಾನು ಅದನ್ನ ಓದ್ಕೊತೀನಿ, ಇನ್ನೇನು ಸ್ವಲ್ಪನೇ ದಿನ ಎಕ್ಸಾಮ್ಗೆ ಇರೋದು ಅಂತ ಅಂದರೆ ಅದು ಆಗದೆ ಇರೋ ಕೆಲಸ. ಯಾಕಂದರೆ ನೀವು ಓದಿರೋದು ಕೂಡ ಮರ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಪ್ರತಿದಿನ ನೀವೇನು ಮಾಡಬೇಕು, ಕನಿಷ್ಠ ಒಂದು ಏನು ಮಾಡೆಲ್ ಟೆಸ್ಟ್ ಆದರೂ ನಿಮಗೆ ನೀವು ಕೊಟ್ಕೋಬೇಕಾಗುತ್ತೆ, ನೀವು ಎಷ್ಟು ಚಾಪ್ಟರ್ಸ್ನ ಓದಿದ್ದೀರಿ ಅದರಲ್ಲಿ. ಸೊ ಇಲ್ಲ ಅಂತಂದರೆ ನಿಮಗೆ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಟೆಸ್ಟ್ ಪೇಪರ್ಸ್ ಇರುತ್ತೆ, ನೀವು ಅದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಹಾಗೆ ನೀವು ಅಟೆಂಡ್ ಮಾಡೋದ್ರಿಂದ ಎಷ್ಟು ಕ್ವೆಶನ್ಸ್ ರಾಂಗ್ ಆಗಿದೆ, ನಾನು ಇನ್ನೂ ಎಷ್ಟು % ರೆಡಿ ಆಗಬೇಕು ಎಕ್ಸಾಮ್ಗೆ ಅನ್ನೋದು ನಿಮಗೆ ಐಡಿಯಾ ಬರ್ತಾ ಹೋಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಹೇಳ್ತಾರೆ. ಪ್ರತಿದಿನ ನಾವು ಸ್ವಲ್ಪ ಓದಿದ್ರು ಕೂಡ ಅದು ನೆಕ್ಸ್ಟ್ ನಮಗೆ ದೊಡ್ಡ ಫಲಿತಾಂಶವನ್ನು ಕೊಡುತ್ತೆ. ಸೊ ಹಾಗಾಗಿ ನಾನು ಆಗಲೇ ಹೇಳಿದೆ, ಒಂದೇ ದಿನಕ್ಕೆ 7 hours 8 hours ಓದಿ ಗ್ಯಾಪ್ ಕೊಟ್ಟು ಆಮೇಲೆ ಓದೋದಕ್ಕಿಂತ ನೀವು ಡೈಲಿ 1 hour 2 hour 3 hour ಕುತ್ಕೊಂಡು ಓದಿ, ಆದರೆ ಡೈಲಿ ಓದಿ ಅಂತ. ಸೊ ಹಾಗಾಗಿ ನೀವು ಡೈಲಿ ಅಭ್ಯಾಸ ಮಾಡಿ. ಆಮೇಲೆ CBT ಎಕ್ಸಾಮ್ ಅಂತಂದ್ಬಿಟ್ಟು ನೀವು ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ. ಆಫ್ಲೈನ್ಗಿಂತ ಆನ್ಲೈನ್ ಎಕ್ಸಾಮ್ ಬೆಸ್ಟ್ ಇರುತ್ತೆ. ಸೊ ಆನ್ಲೈನ್ ಆಫ್ಲೈನ್ ಎರಡೂ ಸಾಧಕ ಬಾಧಕಗಳಿರುತ್ತೆ, ಬಟ್ ನಾವು ಹೇಗೆ ತಯಾರಾಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವುದೇ ಒಂದು ಎಕ್ಸಾಮ್ಗೆ, ಅದರಲ್ಲೂ TET ಎಕ್ಸಾಮ್ಗೆ ಪಠ್ಯ ಪುಸ್ತಕ ಅಂದರೆ ಟೆಕ್ಸ್ಟ್ ಬುಕ್ಸು, ಪ್ರೀವಿಯಸ್ ಕ್ವೆಶನ್ ಪೇಪರ್ಸು, ಹಾಗೆಯೇ ನಿರಂತರ ಅಭ್ಯಾಸ
ಇದಿಷ್ಟು ಇತ್ತು ಅಂತಂದರೆ ನೀವು ಈ ಬಾರಿ TET ಪರೀಕ್ಷೆಯನ್ನು ಖಂಡಿತವಾಗ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಂಡೆ ಪಾಸ್ ಮಾಡ್ತೀರಾ. ಸೊ ಯಾರು ಕೂಡ ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ನರ್ವಸ್ ಆಗೋ ಅಗತ್ಯ ಇಲ್ಲ. ಸೊ ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಯಾವತ್ತೂ ಕೂಡ ಫೇಲ್ಯೂರ್ ಅಂತೂ ಆಗಲ್ಲ. ಸೊ TET ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವೀಡಿಯೋಸ್ಗಳು ಕೂಡ ಹಾಗೆಯೇ 8th 9th 10th ಸಂಬಂಧಪಟ್ಟ ಎಲ್ಲ ಚಾಪ್ಟರ್ಸು ಕೂಡ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬರ್ಬೋದು. ಆಮೇಲೆ ತುಂಬ ಜನಕ್ಕೆ ಟೆಕ್ಸ್ಟ್ ಬುಕ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಟೆಕ್ಸ್ಟ್ ಬುಕ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋಂಥ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.